ನಮಸ್ಕಾರ. ನನಗೆ ನಿಮ್ಮ ಜೊತೆ ಮಾತಾಡುವಾಗ ಏನೋ ಕೋಪ ಬರುತ್ತೆ. ಯಾಕೋ ಕೋಪ, ಬೇಗನೆ ಕೋಪ ಬಂದುಬಿಡುತ್ತೆ. ನನಗೆ ಕೋಪ ನಿಯಂತ್ರಿಸೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಲಿ? ನಾನು ಏನೋ ಮಾತಾಡಿ ನಿಮಗೆ ಬೇಜಾರಾಗುತ್ತೆ. ಅದರಿಂದ ನಾನು ಮಾತಾಡದೇ ಇರೋಕ್ಕೂ ಆಗಲ್ಲ. ನನಗೆ ಕೋಪ ತಡೆಯೋಕ್ಕಾಗಲ್ಲ. ಏನೋ ಯಾರ ಜೊತೆ ಜಗಳ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಅದಕ್ಕೇನು ಮಾಡಬೇಕು ಅಂತ ಗಂಡನ ಕೇಳಿದ. ಅದಕ್ಕೆ ಗಂಡ ಹೇಳ್ದ, "ನಿನಗೆ ಏನು ಕೋಪ ಬರುತ್ತಲ್ಲ, ಕೋಪ ಬರುವಾಗ ನೋಡಿ ಇಷ್ಟೊಂದು ಮೊಳೆಯನ್ನು ನಿನ್ನ ಹತ್ರ ತಂದು ಕೊಡ್ತೀನಿ. ಈ ಮೊಳೆಯನ್ನು ನಿನಗೆ ಕೋಪ ಬಂದಾಗ ಹೋಗಿ ಆ ಗೋಡೆ ಮೇಲೆ ಟಕ್ಕಂತ ಹೊಡಿ. ಒಂದೊಂದೇ ಮೊಳೆಯನ್ನು ಹೊಡೆದಿಡು. ಹಾಗೆ ಯಾವ ಯಾವ ಕೋಪ ಬರುತ್ತೋ ಹಾಗೆ ನೀನು ಗೋಡೆ ಮೇಲೆ ಈ ಮೊಳೆಯನ್ನು ಹೊಡಿತಾ ಹೋಗು. ಒಂದೊಂದು ಮೊಳೆಯನ್ನು ಹೊಡಿತಾ ಇರು. ಒಂದು ಸರಿ ಕೋಪ ಬಂದ ಒಂದು ಮೊಳೆ. ಹಾಗೆ ಹೊಡಿತಾ ಹೋಗುವಂತೆ. ಇದರಲ್ಲಿ ಏನೋ ಇರ್ಬೋದು ಅಂತೇಳಿ ಅವಳ ಕೋಪ ತಣಿಸೋಕ್ಕಾಗಿ ತನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನೆಲ್ಲ ತೀರಿಸ್ಕೊಂಡು ಅಂತೆ ಆ ಮೊಳೆಯನ್ನು ಹೊಡೆಯೋಕ್ಕೆ ಶುರು ಮಾಡಿದ್ರು. ಒಂದೊಂದೇ ಮೊಳೆಯನ್ನು ಹೊಡೆದು ಗೋಡೆ ಮೇಲೆ ಅವಳಿಗನ್ನಿಸ್ತು, ಇದು ಅಷ್ಟು ಸುಲಭದ ಕೆಲಸ ಅಲ್ಲ, ಮೊಳೆ ಹೊಡೆಯೋದಂತ ಸುಲಭದ ಕೆಲಸ ಅಲ್ಲ. ಆದರೂ ನಾನು ಹೊಡೆಯಲೇಬೇಕು, ನನ್ನ ಕೋಪ ತೀರಿಸಲೇಬೇಕು. ಕೊನೆಗೆ ಮೊಳೆ ಮುಗಿದೋಯ್ತು, ಅವಳ ಕೋಪ ಮುಗಿದ. ಆವಾಗ ಗಂಡ ಬಂದ. ಗಂಡ ಹೇಳಿದ, "ಏನು ಮೊಳೆ ಎಲ್ಲ ಹೊಡೆದೋಯ್ತು, ಇನ್ನು ಮೊಳೆ ಇಲ್ಲ ಅಂತ. ಬೇಡ, ಇನ್ನು ನೀನು ಒಂದೊಂದೇ ಮೊಳೆಯನ್ನು ತೆಗಿತಾ ಹೋಗು. ಆ ಗೋಡೆಗೆ ಹೊಡೆದಿದೆಯಲ್ಲ ಅದನ್ನು ತೆಗಿತಾ ಹೋಗು. ಒಂದೊಂದೇ ಕೀಳಬೇಕು. ಕೋಪ ಬಂದಾಗ ಕೀಳಬೇಕು, ಕೋಪ ಬಂದಾಗ ಕೀಳಬೇಕು. ಹಾಗೆ ಎಲ್ಲ ಮೊಳೆಯನ್ನು ನೀನು ಕೋಪ ಬಂದಾಗೆಲ್ಲ ಕೀಳ್ತಾ ಹೋಗು." ಅವಳು ಅದೇ ಥರ ಮಾಡಿದ್ಳು. ಮೊಳೆಯನ್ನು ಕಿತ್ತುಬಿಟ್ರು. ಆ ಗೋಡೆ ಮೇಲೆ ಮೊಳೆ ಇರಲಿಲ್ಲ. ಆದರೆ ಮೊಳೆ ಹೊಡೆದಂತಹ ಗುರುತುಗಳು ಆ ಗೋಡೆ ಮೇಲೆ ಹಾಗೆ. ಗಂಡ ಮತ್ತೆ ಮಾರನೇ ದಿವಸ ಬಂದಾಗ ಹೇಳಿದ, ಮೊಳೆಯನ್ನೆಲ್ಲ ತೆಗೆದುಬಿಟ್ಟಿದ್ಯಾ ನೋಡು, ಇನ್ನೇನೇನು ಕೋಪ ಕಡಿಮೆ ಆಯಿತಾ? ಕೋಪ ಕಡಿಮೆ ಆಗಿದೆ, ಆದರೆ ನಾನು ಹೊಡೆದಂತಹ ಪ್ರತಿಯೊಂದು ಮೊಳೆ ಹೊಡೆದಂತಹ ಜಾಗದಲ್ಲಿ ಆ ಗುರುತಿದೆ. ಗೋಡೆ ಚೆನ್ನಾಗಿಲ್ಲ. ಅದೇ ಥರ ಪ್ರತಿಯೊಬ್ಬರ ಮನಸ್ಸು ಸಹ ಈ ಗೋಡೆ ಥರ. ನಿಮ್ಮ ಕೋಪದಿಂದ ಬೀಳುವಂತಹ ಒಂದೊಂದು ಏಟು ಇದೆಯಲ್ಲ, ಆ ಏಟಿಗೆ ಅಲ್ಲಿ ಗುರುತು ಬೀಳುತ್ತೆ. ಆಮೇಲೆ ನಾವು ಸಾರಿ ಅಂತ ಕೇಳಿದ್ರು, ನಾನು ವಾಪಸ್ ತಗೊಂಡೆ ಅಂತ ಹೇಳಿದ್ರು ಏನು ಉಪಯೋಗ ಇಲ್ಲ. ನಿಮ್ಮ ಮಾತಿದೆಯಲ್ಲ, ಸಾರಿಗೂ ಮುಗಿಯಲ್ಲ. ಆ ಕಲೆ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಆ ಕಲೆ ಅಲ್ಲಿ ಉಳಿಯೋದರಿಂದ ನಿಮಗೆ ಯಾವತ್ತೂ ನೆಮ್ಮದಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಯಾಕೆ? ಅದು ಯಾವಾಗಲೂ ಕೊರೆತಾನೇ ಇರುತ್ತೆ. ಅದನ್ನು ಪರಿಹರಿಸೋಕ್ಕೆ ನಾವು ಅಂತಹ ಕೋಪ ಮಾಡಿಕೊಳ್ಳದೆ ಇರುವಂತಹ ಪ್ರಯತ್ನ ಮಾಡುವುದೇ ಎಲ್ಲಕ್ಕಿಂತ ಅಂದರೆ ಕೋಪ ಮಾಡಿ ಏನೋ ಕೆಟ್ಟದಾಗಿ ಮಾತಾಡಿ ಕೆಟ್ಟದಾಗಿ ಮಾಡಿ ಅದನ್ನು ಆಮೇಲೆ ಮರೆತು ಬಿಡುತ್ತೆ. ಆದರೆ ಮನಸ್ಸಿನೊಳಗೆ ಅದು ಒಂದು ಗಾಯದಂತೆ ಮಾಯದ ಗಾಯವಾಗಿರ್ತದೆ. ಅದು ಯಾವ ಸಾರಿಗೂ ಕ್ಷಮೆ ಕೇಳುವುದರಿಂದಾಗಲಿ ಮನ್ನಿಸುವಂತ ಕೇಳಿದ್ರಿಂದಾಗಿ ಉಪಯೋಗ ಇಲ್ಲ. ಅದರಿಂದ ಮಾತನಾಡುವ ಮೊದಲು ನಾವು ಎಚ್ಚರಿಕೆಯಿಂದ ಮಾತನಾಡಬೇಕು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ.